ನೋಡಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ನೋಡಿ ಇಲ್ಲಿ ಸಿದ್ದರಾಮಯ್ಯವರು ಕ್ಯಾಮರಾವನ್ನು ಹಿಡ್ಕೊಂಡಿರುವಂಥ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ವಿ. ಅಂದರೆ ಸರ್ಕಾರದ ಕಣ್ಣು ಯಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೋ ಅವರ ಮೇಲೆ, ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥವರ ಮೇಲೆ ಇರುವಂಥದ್ದು. ಅಂದರೆ ಸೈಬರ್ ಕ್ರೈಮ್ ಇದೆ ಅಲ್ವಾ, ನಮಗೆ ಗೊತ್ತಿರೋ ಹಂಗೆ ಅಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಏನಕ್ಕೆ ಬೇಕು, ಸೆನ್ ಪೊಲೀಸ್ ಸ್ಟೇಷನ್ಗಳು ಏನಕ್ಕೆ ಬೇಕು, ಫೇಕ್ ನ್ಯೂಸ್ ಬಂದಾಗ ಕಂಪ್ಲೇಂಟ್ ಕೊಡಿ ಅಲ್ಲಿ ಇದೆಯಲ್ಲ, ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಹೇಳಿ. ಸರ್ಕಾರದ ಹತ್ರ ಅಷ್ಟು ದುಡ್ಡು ಇದೆಯಾ? ಓಕೆ, AI ಇಂಪ್ಲಿಮೆಂಟ್ ಮಾಡಬೇಕು, ಎಲ್ಲ ಇದ್ದಾಗ ನೀವು ಅದನ್ನು ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಅಂತೇಳಿ ವಿಪಕ್ಷ ಕೇಳ್ತಾ ಇದೆ. ಆದರೆ ಈಗ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಕೇಳ್ತಾರೆ, ಅದಾಗ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಬೇರೆ ಬೇರೆ ಇಲಾಖೆಯ ದುಡ್ಡುಗಳು ಕೂಡ ಹೋಗ್ತಾ ಇಲ್ಲ. ರಾಜ್ಯ ಸರ್ಕಾರಿ ನೌಕರ ಸಂಬಳ ಸಿಗ್ತಾ ಇಲ್ಲ. ಇವತ್ತು ಪೊಲೀಸರ ಬಿಲ್ಡಿಂಗ್ ಅವ್ರಿಗೆ ವಸತಿ ನೋಡಿ, ಕ್ವಾರ್ಟರ್ಸ್ಗಳಿಗೆ ಹೋಗಿ ನೋಡಿ, ಅಲ್ಲಿ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಆ ಬೀಳ್ತಾ ಇರುವಂಥ ಛಾವಣಿಗಳನ್ನು ಸರಿಪಡಿಸೋದಕ್ಕೆ ಆಗ್ತಾ ಇಲ್ಲ. ಸುಳ್ಳು ಸುದ್ದಿಕೋರರ ವಿರುದ್ಧ ಸರ್ಕಾರದ ಸಮರ ಅಂತ ಆಯಿತು, ಒಪ್ಕೊಳ್ಳೋಣ, ನೀವು ಸಮರವನ್ನು ಸಾರ್ತಾ ಇದ್ದೀರಿ. ಆದರೆ ಆ ಸಮರವನ್ನು ಸಾರೋದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕಡಿವಾಣ ಹಾಕಬೇಕು ಅಲ್ಲಲ್ಲಿ ಕಡಿವಾಣ ಹಾಕಬೇಕಾಗಿದೆ. ಡಿಜಿಟಲ್ ಕಂಟೆಂಟ್ ಮೇಲೆ ಕಡಿವಾಣಕ್ಕೆ ಚಿಂತನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮಾಡಿ, ಒಳ್ಳೆಯದು. ಡಿಜಿಟಲ್ ಕಂಟೆಂಟ್ ಮೇಲೆ ಕಡಿವಾಣ ಹಾಕಿ. ಸೈಬರ್ ಕ್ರೈಮ್ ಇದೆ ಅಲ್ವಾ, ಸೆನ್ ಪೊಲೀಸ್ ಸ್ಟೇಷನ್ ಇದೆ ಅಲ್ವಾ, ಅಲ್ಲಿ ಹೋಗಿ ಕೇಳಿ, ಸೆನ್ ಪೊಲೀಸ್ ಸ್ಟೇಷನಲ್ಲಿ ಇರೋರಿಗೆ ಏನಾದ್ರು ಕೆಲಸ ಇದೆಯಾ, ಕೊಡಿ ಅವ್ರಿಗೆ ಕೆಲಸಗಳನ್ನ. ಏನೂ ಸಿಗೋದಿಲ್ಲ. ಯಾರ್ದೋ ಅಕೌಂಟಲ್ಲಿ ಒಂದು 5,000 ಹೋಗುತ್ತೆ, ಕಂಪ್ಲೇಂಟ್ ಕೊಡ್ತಾರೆ, ಸಿಗಲ್ಲ ಅಂತಾಗುತ್ತೆ, ವಾಪಸ್ ಹೋಗ್ತಾರೆ. ಯಾರ್ದೋ ಒಂದು 50 ಕೋಟಿ ರೂಪಾಯಿ ಹೋಗುತ್ತೆ, ಕಂಪ್ಲೇಂಟ್ ಕೊಡ್ತಾರೆ, ಏನೂ ಸಿಗಲ್ಲ. ಇವತ್ತಿನ ಸುದ್ದಿ ಏನೋ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ನೇಪಾಳದಲ್ಲಿ ಕೂತ್ಕೊಂಡು ಸೈಬರ್ ವಂಚನೆ ಮಾಡ್ತಿದ್ದವರು ಅವ್ರನ್ನ ಎತ್ತಾಕೊಂಬಂದವ್ರೀಗ ಅವರಿಂದ ರಿಕವರಿ ಮಾಡೋಕ್ಕಾಗತ್ತಾ? ಆಗುತ್ತೆ. ಈ ಫೇಕ್ ನ್ಯೂಸ್ಗಳಿಗೆ ಮುಗುದರ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಕಾರಣ ಇಷ್ಟೇ ನೋಡಿ, ದ್ವೇಷ ಭಾಷಣವನ್ನು ಇವರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೇಗೋ ಮಾಡಿ ಕ್ಯಾಬಿನೆಟ್ನಲ್ಲಿ ಅಂಗೀಕಾರವನ್ನು ತೆಗೆದುಕೊಂಡು ನಂತರ ಬೆಳವಣಿಗೆಗಳೆಲ್ಲ ಆಗಿ ರಾಜ್ಯಪಾಲರಿಗೂ ಹೋಗುತ್ತೆ. ಅವರು ಹಿಂದೆ ಮುಂದೆ ನೋಡಲ್ಲ, ರಾಷ್ಟ್ರಪತಿಗಳು ಕಳಿಸ್ತಾರೆ. ಗೊತ್ತಾಗೋಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಆಗೋದಿಲ್ಲ ಇದು ಅಂತೇಳಿ. ಇಲ್ಲಿ ನಮಗೆ ಅದು ರಾಷ್ಟ್ರಪತಿಗಳಿಂದ ನಮಗೆ ಅಂಕಿತ ಸಿಗೋದಿಲ್ಲ, ಅಲ್ಲಿ ಕೇಂದ್ರ ಸರ್ಕಾರದ ನಮಗೆ ಇದಕ್ಕೆ ಅನುಮೋದನೆ ಸಿಗೋದಿಲ್ಲ, ಬಿಟ್ಬಿಡ್ಬೇಕು. ಅದಕ್ಕೆ ಆಪ್ಷನ್ ಏನಿದೆ, ಪ್ಲಾನ್ ಬಿ. ಆಗ ಇವರಿಗೆ ಸಿಕ್ಕಿದ್ದು ಈ AI ಸಾಫ್ಟ್ವೇರನ್ನು ಇದು ಮಾಡೋದು, AI ಆಧಾರಿತ ಕಣ್ಗಾವಲನ್ನು ಇಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎಷ್ಟು ಗೊತ್ತಾ, ಈ ಸಾಫ್ಟ್ವೇರ್ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾಗಿರುವಂಥ ದುಡ್ಡು 67.26 ಕೋಟಿ, 67.26 ಕೋಟಿ, ಅಂದರೆ 67,26,00,000. ಅದೇ ದುಡ್ಡನ್ನ ಇವತ್ತು ಎಷ್ಟೋ ಜನಕ್ಕೆ ಮನೆ ಇಲ್ಲ, ಮಠಗಳಿಲ್ಲ, ಬೀದಿನಲ್ಲಿದ್ದಾರೆ, ಕುಡಿಯೋದಕ್ಕೆ ನೀರು ಈಗಲೇ ಹಾಹಾಕಾರ ಶುರುವಾಗ್ತಾ ಇದೆ. ಎಷ್ಟೋ ಊರುಗಳಲ್ಲಿ 20 ದಿನಕ್ಕಿಂತ ಹೆಚ್ಚಾಗಿ ನೀರು ಬರ್ತಿಲ್ಲ. ಅವರಿಗೆ ನೀರಿನ ವ್ಯವಸ್ಥೆ ಮಾಡಿ, ಮನೆಗಳ ವ್ಯವಸ್ಥೆ ಮಾಡಿಕೊಡಿ. ಯಾರ್ಯಾರಿಗೋ ಫಲಾನುಭವಿಗಳಿಗೆ ಇವತ್ತು ರಾಜೀವ್ ಗಾಂಧಿ ನಿಗಮ ಯಾವುದೋ ಒಂದು ಮೊನ್ನೆ ಸ್ಟೋರಿ ನೋಡಿದ್ರಲ್ಲ ನೀವೇ, ಹೋಗಿ ಅಲ್ಲಿ ಜನ ಆಕ್ರೋಶ ಬರ್ತಾರೆ, ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂದಿದ್ರು. 540 ಜನ ಅರ್ಜಿ ಹಾಕಿದರೆ 3 ಜನಕ್ಕೆ ಸಿಗುತ್ತಂತೆ, 3 ಜನಕ್ಕೆ. ಅವ್ರಿಗೇನೊಂದು ವ್ಯವಸ್ಥೆ ಮಾಡಿ ಅಲ್ವಾ. ನೀವು ಒಳ್ಳೆಯದನ್ನು ಮಾಡ್ತಾ ಇದ್ರೆ ನಿಮ್ಮ ವಿರುದ್ಧ ಯಾರು ಕೂಡ ಸುಳ್ಳು ಸುದ್ದಿಗಳನ್ನು ಹಬ್ಸೋದಿಲ್ಲ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ರೆ ಆ ಸುಳ್ಳು ಸುದ್ದಿಗಳು ಹಾಗೆ ಮರೆಮಾಚಿ ಹೋಗುತ್ತೆ. ಜನನೇ ಒಪ್ಕೊಳ್ತಾರೆ, ಇಲ್ಲಪ್ಪ ರಾಜ್ಯ ಸರ್ಕಾರ ಒಳ್ಳೇದು ಮಾಡ್ತಾ ಇದೆ. ಇದೇ 68 ಕೋಟಿ ರೂಪಾಯಿ ಹಣವನ್ನು ಯಾರಿಗಾರು ಬಡಬಗ್ಗಲರಿಗೋ, ರೈತರ ಸಾಲ ಮನ್ನಾದ ವಿಚಾರವಾಗಿನೋ, ಅಥವಾ ರೈತರಿಗೆ ಪರಿಹಾರ ಕೊಡೋ ವಿಚಾರವಾಗಿನೋ, ಅಥವಾ ಇದಕ್ಕೆ ಬಳಸ್ಕೊಳ್ಳಿ. ಇದನ್ನು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ರಾಜ್ಯ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಹಿಡಿದಕ್ಕೆ ಮುಂದಾಗಿದೆ. ಸುಳ್ಳು ಸುದ್ದಿಯನ್ನು ಹರಡಿಸೋರ ವಿರುದ್ಧ ನಾವು ಕ್ರಮವನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಆಯಿತು, ಅದಕ್ಕೆ 68 ಕೋಟಿ ಖರ್ಚು ಮಾಡಬೇಕು ಅಂತ ನೀವು ಹೊರಟಿದ್ದೀರಿ ಅಲ್ವಾ. ಇವತ್ತು ವಿಪಕ್ಷ ಏನು ಕೇಳ್ತಾ ಇದೆ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಾ ಇಲ್ಲ ಅಂತ ನಾವಲ್ಲ, ಸರ್ಕಾರಿ ನೌಕರ ಆರೋಪ ಮಾಡ್ತಾವ್ರೆ ಅಂತೇಳಿ BJP ಹೇಳ್ತಾ ಇರೋದು. ಅಲ್ಲೇ ದುಡ್ಡಿಲ್ಲ, ಅಕ್ಕಿ ಕೊಡೋದಕ್ಕೆ ದುಡ್ಡು ಹೋಗ್ತಿಲ್ಲ, ಎಷ್ಟೋ ಬಡ್ಡಿಗಳನ್ನ ಕಡಿಮೆ ಮಾಡೋದಕ್ಕೆ ಮುಂದಾಗ್ತಿದ್ರಿ, ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ. ನೀವು ಕಾಂಗ್ರೆಸ್ಸಿಂದ ಮಾಡ್ಕೊಳ್ಳಿ, ಸರ್ಕಾರದ
ಈ ಜನರ ದುಡ್ಡಿಂದ ಯಾಕೆ ಅದನ್ನು ಬಳಕೆ ಮಾಡ್ಕೊಳ್ತಿದ್ದೀರಿ? ಕಾಂಗ್ರೆಸ್ನಲ್ಲಿ ಫಂಡಿಂಗ್ ಇದೆ ಅಲ್ವಾ? ಕಾಂಗ್ರೆಸ್ನವರೇ ಮಾಡಿ ಅದನ್ನು, ಹದ್ದಿನ ಕಣ್ಣನ್ನು ಇಡಿ ಅಂತ ಬಿಜೆಪಿಯವರು ಕೇಳಿದ್ರು. ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಈ ಸಾಫ್ಟ್ವೇರ್ ಮೂಲಕ ಫೇಕ್ ಕಂಟೆಂಟ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ. ನೋಡಿ, 10 ಒಳ್ಳೆ ಕೆಲಸ ಮಾಡಿದಾಗ ಒಂದು ಫೇಕ್ ನ್ಯೂಸ್ ಬಂದಾಗ ಅದು ಕಣ್ಣು ಕಾಣಲ್ಲ ಜನರಿಗೆ, ತಲೆ ಕೆಡಿಸ್ಕೊಬಿಡಿ. 10 ಒಳ್ಳೆ ಸುದ್ದಿಗಳೇ ನಿಮಗೆ ಕಣ್ಣು ಕಾಣೋದು ಅಲ್ವಾ? ಭಯ. ಯಾಕೆ ಅಂತಂದರೆ ಸರಿಯಾದ ವ್ಯವಸ್ಥೆಗಳಿಲ್ಲ, ಸರಿಯಾದ ರಸ್ತೆಗಳು ಸಿಗ್ತಾ ಇಲ್ಲ. ಇರೋ ಚೆನ್ನಾಗಿರೋ ರಸ್ತೆಗಳನ್ನು ಅಗ್ದು ಮತ್ತೆ ರೋಡ್ಗಳನ್ನ ಹಾಕ್ತಾರೆ. ಎಷ್ಟೋ ಜನರ ಏರಿಯಾದಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಬೇಡ ಸರ್, ಈ 68 ಕೋಟಿ ರೂಪಾಯಿನ ಶಾಲೆ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಗೆ ಬಳಸ್ಕೊಳ್ಳಿ. ನಿಮಗೆ ಅದಕ್ಕಿಂತ ಬೇಕಾ? ಒಳ್ಳೇದು ಕೆಲಸ ಆಯಿತು ಅಂತ ಆಗುತ್ತಲ್ವಾ? ಡಿಜಿಟಲ್ ಕಂಟೆಂಟ್ಗಳನ್ನು ಈ ಸಾಫ್ಟ್ವೇರ್ ವಿಶ್ಲೇಷಣೆ ಮಾಡ್ತಂತೆ. ಯಾರು ಫೇಕ್ ನ್ಯೂಸ್, ಇದು ಫೇಕ್ ನ್ಯೂಸ್, ಇದು ಸುಳ್ಳು ಸುದ್ದಿ ಅಂತ ಹೇಳ್ತಾರಂತೆ. ಆಮೇಲೆ ಏನು ಮಾಡ್ತೀರಿ? ಕ್ರಮವನ್ನು ತಗೋತೀರಿ. ಇದಂಗೆ ಹೋಗುತ್ತೆ, ಕಾನೂನಾತ್ಮಕವಾದಂಥ ಹೋರಾಟಗಳು ಶುರುವಾಗುತ್ತೆ. ದ್ವೇಷ ಭಾಷಣ, ಕೋಮು ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟುವಂಥ ವಿಚಾರವಾಗಿ ಈ ಮಕ್ಕಳ ಕಿಡ್ನಾಪ್, ಸಮಾಜ ವಿರೋಧಿ ಚಟುವಟಿಕೆ ಗುರುತುವನ್ನು ಮಾಡುವಂಥ ಸಾಫ್ಟ್ವೇರ್ ಇದು ಅಂತ ಹೇಳ್ತಾರೆ. ಇದೆಲ್ಲ ಒಳ್ಳೆಯದೇ. ಆದರೆ ಈಗ ಇರುವಂಥ ಸಂದರ್ಭ, ಬಜೆಟ್ ಬರ್ತಾ ಇದೆ, ಬಜೆಟ್ ಮಂಡಿಸ್ತೀರಿ ಸಿದ್ದರಾಮಯ್ಯವರು. ನೋಡೋಣ ಈ ಬಜೆಟ್ನಲ್ಲಿ ನಮ್ಮ ರಾಜ್ಯದ ಜನರಿಗೆ ನಿಮ್ಮ ಸರ್ಕಾರ ಎಷ್ಟು ಕೊಡುಗೆ ಕೊಡುತ್ತೆ, ರಾಜ್ಯದ ಜನರ ನಿರೀಕ್ಷೆಯನ್ನು ನೀವು ರೀಚ್ ಮಾಡ್ತೀರಾ, ಮತ್ತೆ ಎಷ್ಟು ಸಾಲ ಮಾಡ್ತೀರಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದು ನೀವು ಮಾಡ್ತಾ ಇರುವಂಥ ವಿಚಾರ ಒಳ್ಳೆಯ ರೀತಿಯಲ್ಲೇ ಇದೆ, ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ಡಿಜಿಟಲ್ ಈಗ ಯಾರೋ ಒಂದೇನೋ ಫೇಕ್ ನ್ಯೂಸ್ ಹಾಕ್ತಾರೆ, ಹಾಕಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡಿ, ಅದನ್ನು ಪತ್ತೆ ಹಚ್ಚೋದೇನು ದೊಡ್ಡ ವಿಚಾರನಲ್ಲ. ನಿಮಗೆ ಫ್ಯಾಕ್ಟ್ ಚೆಕ್ ಅಂತ ನಿಮ್ಮ ಹತ್ರ ಟೀಮೇ ಇದೆ ಅಲ್ವಾ? ಇಲ್ವಾ? ಫ್ಯಾಕ್ಟ್ ಚೆಕ್ ಅಂತ ಟೀಮ್ ಇದೆ, ಪ್ರತಿಯೊಬ್ಬರ ಹತ್ರನೂ ಇದೆ, ಅವ್ರು ಚೆಕ್ ಮಾಡ್ತಾರೆ. ಅದನ್ನು ಮಾಡಿ ಅಂತ ಬಿಜೆಪಿಯವರು ಹೇಳ್ತಾವ್ರೆ. ಸರ್ಕಾರ ಏನು ಮಾಡ್ತೋ ಕಾದು ನೋಡಬೇಕು. ಮುಂದಿನ ಸುದ್ದಿ ಗಮನ ನೋಡಿ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ನೋಡಿ, ಇಲ್ಲಿ ಸಿದ್ದರಾಮಯ್ಯವರು ಕ್ಯಾಮರಾವನ್ನು ಹಿಡ್ಕೊಂಡಿರುವಂಥ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ವಿ. ಅಂದರೆ ಸರ್ಕಾರದ ಕಣ್ಣು ಯಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೋ ಅವರ ಮೇಲೆ, ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥವರ ಮೇಲೆ ಇರುವಂಥದ್ದು. ಅಂದರೆ ಸೈಬರ್ ಕ್ರೈಮ್ ಇದೆ ಅಲ್ವಾ, ನಮಗೆ ಗೊತ್ತಿರೋ ಹಂಗೆ ಅಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಏನಕ್ಕೆ ಬೇಕು? ಸೆನ್ ಪೊಲೀಸ್ ಸ್ಟೇಷನ್ಗಳು ಏನಕ್ಕೆ ಬೇಕು? ಫೇಕ್ ನ್ಯೂಸ್ ಬಂದಾಗ ಕಂಪ್ಲೇಂಟ್ ಕೊಡಿ, ಅಲ್ಲಿ ಇದೆಯಲ್ಲ, ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಹೇಳಿ? ಸರ್ಕಾರದ ಹತ್ರ ಅಷ್ಟು ದುಡ್ಡು ಇದೆಯಾ? ಓಕೆ, AI ಇಂಪ್ಲಿಮೆಂಟ್ ಮಾಡಬೇಕು, ಎಲ್ಲ ಇದ್ದಾಗ ನೀವು ಅದನ್ನು ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಅಂತೇಳಿ ವಿಪಕ್ಷ ಕೇಳ್ತಾ ಇದೆ. ಆದರೆ ಈಗ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಕೇಳ್ತಾರೆ, ಅದಾಗ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಬೇರೆ ಬೇರೆ ಇಲಾಖೆಯ ದುಡ್ಡುಗಳು ಕೂಡ ಹೋಗ್ತಾ ಇಲ್ಲ. ರಾಜ್ಯ ಸರ್ಕಾರಿ ನೌಕರರ ಸಂಬಳ ಸಿಗ್ತಾ ಇಲ್ಲ. ಇವತ್ತು ಪೊಲೀಸರ ಬಿಲ್ಡಿಂಗ್, ಅವ್ರಿಗೆ ವಸತಿ ನೋಡಿ, ಕ್ವಾರ್ಟರ್ಸ್ಗಳಿಗೆ ಹೋಗಿ ನೋಡಿ, ಅಲ್ಲಿ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಆ ಬೀಳ್ತಾ ಇರುವಂಥ ಛಾವಣಿಗಳನ್ನು ಸರಿಪಡಿಸೋದಕ್ಕೆ ಆಗ್ತಾ ಇಲ್ಲ. ಸುಳ್ಳು ಸುದ್ದಿಕೋರರ ವಿರುದ್ಧ ಸರ್ಕಾರದ ಸಮರ ಅಂತ ಆಯಿತು, ಒಪ್ಕೋಣ, ನೀವು ಸಮರವನ್ನು ಸಾರ್ತಾ ಇದ್ದೀರಿ. ಆದರೆ ಆ ಸಮರವನ್ನು ಸಾರೋದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕಡಿವಾಣ ಹಾಕಬೇಕು ಅಲ್ಲಲ್ಲಿ ಕಡಿವಾಣ ಹಾಕಬೇಕಾಗಿದೆ. ಡಿಜಿಟಲ್ ಕಂಟೆಂಟ್ ಮೇಲೆ ಕಡಿವಾಣಕ್ಕೆ ಚಿಂತನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮಾಡಿ, ಒಳ್ಳೆಯದು. ಡಿಜಿಟಲ್ ಕಂಟೆಂಟ್ ಮೇಲೆ ಕಡಿವಾಣ ಹಾಕಿ. ಸೈಬರ್ ಕ್ರೈಮ್ ಇದೆ ಅಲ್ವಾ, ಸೆನ್ ಪೊಲೀಸ್ ಸ್ಟೇಷನ್ ಇದೆ ಅಲ್ವಾ, ಅಲ್ಲಿ ಹೋಗಿ ಕೇಳಿ, ಸೆನ್ ಪೊಲೀಸ್ ಸ್ಟೇಷನಲ್ಲಿ ಇರೋರಿಗೆ ಏನಾದ್ರು ಕೆಲಸ ಇದೆಯಾ, ಕೊಡಿ ಅವ್ರಿಗೆ ಕೆಲಸಗಳನ್ನ. ಏನೂ ಸಿಗೋದಿಲ್ಲ. ಯಾರ್ದೋ ಅಕೌಂಟಲ್ಲಿ ಒಂದು 5,000 ಹೋಗುತ್ತೆ, ಕಂಪ್ಲೇಂಟ್ ಕೊಡ್ತಾರೆ, ಸಿಗಲ್ಲ ಅಂತಾಗುತ್ತೆ, ವಾಪಸ್ ಹೋಗ್ತಾರೆ. ಯಾರ್ದೋ ಒಂದು 50 ಕೋಟಿ ರೂಪಾಯಿ ಹೋಗುತ್ತೆ, ಕಂಪ್ಲೇಂಟ್ ಕೊಡ್ತಾರೆ, ಏನೂ ಸಿಗಲ್ಲ. ಇವತ್ತಿನ ಸುದ್ದಿ ಏನೋ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ನೇಪಾಳದಲ್ಲಿ ಕೂತ್ಕೊಂಡು ಸೈಬರ್ ವಂಚನೆ ಮಾಡ್ತಿದ್ದವರು ಅವ್ರನ್ನ ಎತ್ತಾಕೊಂಬಂದವ್ರೀಗ ಅವರಿಂದ ರಿಕವರಿ ಮಾಡೋಕ್ಕಾಗತ್ತಾ? ಆಗೋದೆ. ಈ ಫೇಕ್ ನ್ಯೂಸ್ಗಳಿಗೆ ಮುಗುದರ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಕಾರಣ ಇಷ್ಟೇ ನೋಡಿ, ದ್ವೇಷ ಭಾಷಣವನ್ನು ಇವರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೇಗೋ ಮಾಡಿ ಕ್ಯಾಬಿನೆಟ್ನಲ್ಲಿ ಅಂಗೀಕಾರವನ್ನು ತೆಗೆದುಕೊಂಡು ನಂತರ ಬೆಳವಣಿಗೆಗಳೆಲ್ಲ ಆಗಿ ರಾಜ್ಯಪಾಲರಿಗೆ ಹೋಗುತ್ತೆ. ಅವರು ಹಿಂದೆ ಮುಂದೆ ನೋಡಲ್ಲ, ರಾಷ್ಟ್ರಪತಿಗಳು ಕಳಿಸ್ತಾರೆ.
ಗೊತ್ತಾಗೋಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಆಗೋದಿಲ್ಲ ಇದು ಅಂತೇಳಿ. ಇಲ್ಲಿ ನಮಗೆ ಅದು ರಾಷ್ಟ್ರಪತಿಗಳಿಂದ ನಮಗೆ ಅಂಕಿತ ಸಿಗೋದಿಲ್ಲ, ಅಲ್ಲಿ ಕೇಂದ್ರ ಸರ್ಕಾರದ ನಮಗೆ ಇದಕ್ಕೆ ಅನುಮೋದನೆ ಸಿಗೋದಿಲ್ಲ, ಬಿಟ್ಬಿಡ್ಬೇಕು. ಅದಕ್ಕೆ ಆಪ್ಷನ್ ಏನಿದೆ, ಪ್ಲಾನ್ ಬಿ. ಆಗ ಇವರಿಗೆ ಸಿಕ್ಕಿದ್ದು ಈ AI ಸಾಫ್ಟ್ವೇರನ್ನು ಇದು ಮಾಡೋದು, AI ಆಧಾರಿತ ಕಣ್ಗಾವಲನ್ನು ಇಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎಷ್ಟು ಗೊತ್ತಾ, ಈ ಸಾಫ್ಟ್ವೇರ್ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾಗಿರುವಂಥ ದುಡ್ಡು 67.26 ಕೋಟಿ, 67.26 ಕೋಟಿ, ಅಂದರೆ 67,26,00,000. ಅದೇ ದುಡ್ಡನ್ನ ಇವತ್ತು ಎಷ್ಟೋ ಜನಕ್ಕೆ ಮನೆ ಇಲ್ಲ, ಮಠಗಳಿಲ್ಲ, ಬೀದಿನಲ್ಲಿದ್ದಾರೆ, ಕುಡಿಯೋದಕ್ಕೆ ನೀರು ಈಗಲೇ ಹಾಹಾಕಾರ ಶುರುವಾಗ್ತಾ ಇದೆ. ಎಷ್ಟೋ ಊರುಗಳಲ್ಲಿ 20 ದಿನಕ್ಕಿಂತ ಹೆಚ್ಚಾಗಿ ನೀರು ಬರ್ತಿಲ್ಲ. ಅವರಿಗೆ ನೀರಿನ ವ್ಯವಸ್ಥೆ ಮಾಡಿ, ಮನೆಗಳ ವ್ಯವಸ್ಥೆ ಮಾಡಿಕೊಡಿ. ಯಾರ್ಯಾರಿಗೋ ಫಲಾನುಭವಿಗಳಿಗೆ ಇವತ್ತು ರಾಜೀವ್ ಗಾಂಧಿ ನಿಗಮ ಯಾವುದೋ ಒಂದು ಮೊನ್ನೆ ಸ್ಟೋರಿ ನೋಡಿದ್ರಲ್ಲ ನೀವೇ, ಹೋಗಿ ಅಲ್ಲಿ ಜನ ಆಕ್ರೋಶ ಬರ್ತಾರೆ, ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂದಿದ್ರು. 540 ಜನ ಅರ್ಜಿ ಹಾಕಿದರೆ 3 ಜನಕ್ಕೆ ಸಿಗುತ್ತಂತೆ, 3 ಜನಕ್ಕೆ. ಅವ್ರಿಗೇನೊಂದು ವ್ಯವಸ್ಥೆ ಮಾಡಿ ಅಲ್ವಾ. ನೀವು ಒಳ್ಳೆಯದನ್ನು ಮಾಡ್ತಾ ಇದ್ರೆ ನಿಮ್ಮ ವಿರುದ್ಧ ಯಾರು ಕೂಡ ಸುಳ್ಳು ಸುದ್ದಿಗಳನ್ನು ಹಬ್ಸೋದಿಲ್ಲ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ರೆ ಆ ಸುಳ್ಳು ಸುದ್ದಿಗಳು ಹಾಗೆ ಮರೆಮಾಚೋಗುತ್ತೆ, ಜನನೇ ಒಪ್ಕೊಳ್ತಾರೆ, ಇಲ್ಲಪ್ಪ ರಾಜ್ಯ ಸರ್ಕಾರ ಒಳ್ಳೇದು ಮಾಡ್ತಾ ಇದೆ. ಇದೇ 68 ಕೋಟಿ ರೂಪಾಯಿ ಹಣವನ್ನು ಯಾರಿಗಾರು ಬಡಬಗ್ಗಲರಿಗೋ, ರೈತರ ಸಾಲ ಮನ್ನಾದ ವಿಚಾರವಾಗಿನೋ, ಅಥವಾ ರೈತರಿಗೆ ಪರಿಹಾರ ಕೊಡೋ ವಿಚಾರವಾಗಿನೋ, ಅಥವಾ ಇದಕ್ಕೆ ಬಳಸ್ಕೊಳ್ಳಿ. ಇದನ್ನು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ರಾಜ್ಯ ಸರ್ಕಾರ ಒಂದು ದಿಟ್ಟ ಹೆಜ್ಜೆನ ಹಿಡಿದಕ್ಕೆ ಮುಂದಾಗಿದೆ. ಸುಳ್ಳು ಸುದ್ದಿಯನ್ನು ಹರಡಿಸೋರ ವಿರುದ್ಧ ನಾವು ಕ್ರಮವನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಆಯಿತು, ಅದಕ್ಕೆ 68 ಕೋಟಿ ಖರ್ಚು ಮಾಡಬೇಕು ಅಂತ ನೀವು ಹೊರಟಿದ್ದೀರಿ ಅಲ್ವಾ. ಇವತ್ತು ವಿಪಕ್ಷ ಏನು ಕೇಳ್ತಾ ಇದೆ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಾ ಇಲ್ಲ ಅಂತ. ನಾವಲ್ಲ, ಸರ್ಕಾರಿ ನೌಕರ ಆರೋಪ ಮಾಡ್ತಾವ್ರೆ ಅಂತೇಳಿ BJP ಹೇಳ್ತಾ ಇರೋದು. ಅಲ್ಲೇ ದುಡ್ಡಿಲ್ಲ, ಅಕ್ಕಿ ಕೊಡೋದಕ್ಕೆ ದುಡ್ಡು ಹೋಗ್ತಿಲ್ಲ, ಎಷ್ಟೋ ಬಡ್ಡಿಗಳನ್ನ ಕಡಿಮೆ ಮಾಡೋದಕ್ಕೆ ಮುಂದಾಗ್ತಿದ್ರಿ, ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ. ನೀವು ಕಾಂಗ್ರೆಸ್ಸಿಂದ ಮಾಡ್ಕೊಳ್ಳಿ. ಸರ್ಕಾರದ ಈ ಜನರ ದುಡ್ಡಿಂದ ಯಾಕೆ ಅದನ್ನು ಬಳಕೆ ಮಾಡ್ಕೊಳ್ತಿದ್ದೀರಿ? ಕಾಂಗ್ರೆಸ್ನಲ್ಲಿ ಫಂಡಿಂಗ್ ಇದೆ ಅಲ್ವಾ, ಕಾಂಗ್ರೆಸ್ನವರೇ ಮಾಡಿ ಅದನ್ನು, ಹದ್ದಿನ ಕಣ್ಣನ್ನು ಇಡಿ ಅಂತ BJP ಕೇಳಿದ್ರು. ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಈ ಸಾಫ್ಟ್ವೇರ್ ಮೂಲಕ ಫೇಕ್ ಕಂಟೆಂಟ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ. ನೋಡಿ, 10 ಒಳ್ಳೆ ಕೆಲಸ ಮಾಡಿದಾಗ, ಒಂದು ಫೇಕ್ ನ್ಯೂಸ್ ಬಂದಾಗ ಅದು ಕಣ್ಣು ಕಾಣಲ್ಲ ಜನರಿಗೆ, ತಲೆ ಕೆಡಿಸ್ಕೊಬಿಡಿ. 10 ಒಳ್ಳೆ ಸುದ್ದಿಗಳೇ ನಿಮಗೆ ಕಣ್ಣು ಕಾಣೋದು ಅಲ್ವಾ. ಭಯ ಯಾಕೆ ಅಂತಂದರೆ ಸರಿಯಾದ ವ್ಯವಸ್ಥೆಗಳಿಲ್ಲ, ಸರಿಯಾದ ರಸ್ತೆಗಳು ಸಿಗ್ತಾ ಇಲ್ಲ. ಇರೋ ಚೆನ್ನಾಗಿರೋ ರಸ್ತೆಗಳನ್ನು ಅಗ್ದು ಮತ್ತೆ ರೋಡ್ಗಳನ್ನ ಹಾಕ್ತಾರೆ. ಎಷ್ಟೋ ಜನರ ಏರಿಯಾದಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಬೇಡ ಸರ್, ಈ 68 ಕೋಟಿ ರೂಪಾಯಿನ ಶಾಲೆ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಗೆ ಬಳಸ್ಕೊಳ್ಳಿ. ನಿಮಗೆ ಅದಕ್ಕಿಂತ ಬೇಕಾ? ಒಳ್ಳೇದು ಕೆಲಸ ಆಯಿತು ಅಂತ ಆಗುತ್ತಲ್ವಾ. ಡಿಜಿಟಲ್ ಕಂಟೆಂಟ್ಗಳನ್ನು ಈ ಸಾಫ್ಟ್ವೇರ್ ವಿಶ್ಲೇಷಣೆ ಮಾಡ್ತಂತೆ. ಯಾರು ಫೇಕ್ ನ್ಯೂಸ್, ಇದು ಫೇಕ್ ನ್ಯೂಸ್, ಇದು ಸುಳ್ಳು ಸುದ್ದಿ ಅಂತ ಹೇಳ್ತಾರಂತೆ. ಆಮೇಲೆ ಏನು ಮಾಡ್ತೀರಿ? ಕ್ರಮವನ್ನು ತಗೋತೀರಿ. ಇದು ಹಂಗೆ ಹೋಗುತ್ತೆ, ಕಾನೂನಾತ್ಮಕವಾದಂಥ ಹೋರಾಟಗಳು ಶುರುವಾಗುತ್ತೆ. ದ್ವೇಷ ಭಾಷಣ, ಕೋಮು ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟುವಂಥ ವಿಚಾರವಾಗಿ ಈ ಮಕ್ಕಳ ಕಿಡ್ನಾಪ್, ಸಮಾಜ ವಿರೋಧಿ ಚಟುವಟಿಕೆ ಗುರುತುವನ್ನು ಮಾಡುವಂಥ ಸಾಫ್ಟ್ವೇರ್ ಇದು ಅಂತ ಹೇಳ್ತಾರೆ. ಇದೆಲ್ಲ ಒಳ್ಳೆಯದೇ. ಆದರೆ ಈಗ ಇರುವಂಥ ಸಂದರ್ಭ, ಬಜೆಟ್ ಬರ್ತಾ ಇದೆ, ಬಜೆಟ್ ಮಂಡಿಸ್ತೀರಿ ಸಿದ್ದರಾಮಯ್ಯವರು, ನೋಡೋಣ ಈ ಬಜೆಟ್ನಲ್ಲಿ ನಮ್ಮ ರಾಜ್ಯದ ಜನರಿಗೆ ನಿಮ್ಮ ಸರ್ಕಾರ ಎಷ್ಟು ಕೊಡುಗೆ ಕೊಡುತ್ತೆ, ರಾಜ್ಯದ ಜನರ ನಿರೀಕ್ಷೆಯನ್ನು ನೀವು ರೀಚ್ ಮಾಡ್ತೀರಾ, ಮತ್ತೆ ಎಷ್ಟು ಸಾಲ ಮಾಡ್ತೀರಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದು ನೀವು ಮಾಡ್ತಾ ಇರುವಂಥ ವಿಚಾರ ಒಳ್ಳೆಯ ರೀತಿಯಲ್ಲೇ ಇದೆ, ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ಡಿಜಿಟಲ್ ಈಗ ಯಾರೋ ಒಂದೇನೋ ಫೇಕ್ ನ್ಯೂಸ್ ಹಾಕ್ತಾನೆ, ಹಾಕಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡಿ, ಅದನ್ನು ಪತ್ತೆ ಹಚ್ಚೋದೇನು ದೊಡ್ಡ ವಿಚಾರನಲ್ಲ. ನಿಮಗೆ ಫ್ಯಾಕ್ಟ್ ಚೆಕ್ ಅಂತ ನಿಮ್ಮ ಹತ್ರ ಟೀಮೇ ಇದೆ ಅಲ್ವಾ, ಇಲ್ವಾ? ಫ್ಯಾಕ್ಟ್ ಚೆಕ್ ಅಂತ ಟೀಮ್ ಇದೆ, ಪ್ರತಿಯೊಬ್ಬರ ಹತ್ರನೂ ಇದೆ, ಅವ್ರು ಚೆಕ್ ಮಾಡ್ತಾರೆ. ಅದನ್ನು ಮಾಡಿ ಅಂತ BJP ಅವರು ಹೇಳ್ತಾವ್ರೆ. ಸರ್ಕಾರ ಏನು ಮಾಡ್ತೋ ಕಾದು ನೋಡಬೇಕು. ಮುಂದಿನ ಸುದ್ದಿ ಗಮನ.